ಜೀವನ ಇದು ಒಂದು ಹೊಳಿ ಇದ್ದಂಗ ಹರ್ಕೋತ್ ಹರ್ಕೋತ್ ಹೊಂಟದ. ಪ್ರತಿಯೊಂದು ಹೊಳಿ ಹರ್ಕೋತ್ ಹರ್ಕೋತ್ ಕೊನೆಗೆ ಎಲ್ಲೋ ಹೋಗಿ ಮುಟ್ಟಬೇಕಾಗಿದೆ. ಕೊನೆಯ ಗಂತವ್ಯ ಅಂದ್ರೆ ಅದು ಸಮುದ್ರ. ಕೋಟಿ ಕೋಟಿ ಜೀವರಾಶಿಗಳು, ಮನುಷ್ಯ ಜಗತ್ತ, ವನಸ್ಪತಿ ಜಗತ್ತು, ಕಲ್ಲು ಮಣ್ಣಿಂದು ಒಂದು ಜಗತ್ತ, ಇವೆಲ್ಲ ಹುಟ್ಟಿ ಬರಕತ್ತಾವ. ಕೆಲವೊಂದು ವರ್ಷಗಳು ಬಾಳ್ತಾವ, ಕೊನೆಗೆ ಅದರ ಮೃತ್ಯು ಆಗ್ತದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿದಾಗ ಗುರುತಾಗ್ತದೆ, ಎಲ್ಲೋ ಹೋಗಿ ಮುಟ್ಟಬೇಕಾಗ್ಯದ. ಅಲ್ಲಿ ಹೋಗಿ ಮುಟ್ಟಿದೀವಿ, ಮುಗೀತು. ಮತ್ತೆ ಹುಟ್ಟಿ ಬರುವುದು ಅವಶ್ಯಕತೆ ಉಳಿಯಂಗಿಲ್ಲ. ಶಾಲೆ ಒಳಗ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ, ಮಾಸ್ತರ್ ಏನು ಮಾಡ್ತಾನ, ಮತ್ತು ಅದೇ ಕ್ಲಾಸ್ನ ಕೂಡಿಸ್ತಾನ. ಪಾಸ್ ಆದೇವಂದ್ರೆ ಮುಂದನೇ ಕ್ಲಾಸ್ ಹಾಕೋತ ಹಾಕೋತ ಎಲ್ಲಾನೇ ಕಲ್ತ ಬಳಕ ಮತ್ತೆ ಶಾಲೆಗೆ ಹೋಗ್ತೇವನ್ನೋ ಇಲ್ಲ. ಜಗತ್ತ ಒಂದು ಪಾಠ ಶಾಲೆ ಅದ. ಇಲ್ಲಿ ಆತ್ಮ ಏನೋ ಕಲೀಲಿಕ್ಕೆ ಬಂದದ, ಏನೋ ತಿಳ್ಕೊಳಾಕ ಬಂದದ. ಎಲ್ಲ ಆತ್ಮಗಳು ಒಂದು ಕಡೆ ಕೂಡ್ತಾವ, ಬಡದಾಡ್ತಾವ, ಪ್ರೀತಿಸ್ತಾವ. ಜೀವನ ಪ್ರವಾಹ ಇದ, ಪ್ರವಾಹ. ಹೊಳೆ ಒಳಗೆ ನೋಡ್ರಿ, ಭಾಳ ಚಂದ ನೋಡಕ್ ಸಿಗ್ತದೆ. ಸುಮ್ಮನೆ ಕೂತು ನೋಡೋ. ಆ ಪ್ರವಾಹದೊಳಗೆ ಆ ಕಡೆಯಿಂದ ಒಂದು ಕಡ್ಡಿ ಹರ್ಕೋತ ಬರ್ತದೆ, ಈ ಕಡೆ ಒಂದು ಕಡ್ಡಿ ಹರ್ಕೋತ ಬರ್ತದ. ಎರಡು ಕೂಡ್ತಾವ, ಸ್ವಲ್ಪ ಹರ್ಕೋತ ಹೋಗ್ತಾವ. ಆ ನೀರಿನ ಪ್ರವಾಹ ಎರಡು ಭಾಗ ಆಗ್ತದ. ಆ ಕಡ್ಡೆ ಆ ಕಡೆ ಹೋಗ್ತದ, ಈ ಕಡ್ಡೆ ಆಗಲಿ ಈ ಕಡೆ ಹೋಗ್ತದ. ಗಂಡ ಅನ್ನೋದು ಒಂದು ಕಡ್ಡಿ, ಹೆಂಡತಿ ಅನ್ನೋದು ಒಂದು ಕಡ್ಡಿ. ಎಲ್ಲಿಂದ ಬರ್ತೋ ಗೊತ್ತಿಲ್ಲ. ಹ್ಯಾಂಗದ ನೋಡ್ರಿ ಎಲ್ಲ ಇದು. ಈ ಕ್ಷಣಕ್ಕೆ ನಾವೆಲ್ಲ ಇಲ್ಲಿ ಕೂಡ್ಬೇಕನ್ನೋದು ಎಷ್ಟು ದಿವಸ ನಡೀತದ. ಕೊನೆಗೆ ಆಗಲೇ ಹೋಗೋದು, ಕೊನೆಗೆ ಆಗಲೇ ಹೋಗೋದು. ಹೋಗೋದ್ರ ಒಳಗ ಈ ಆತ್ಮ ಪರಿಪಕ್ವ ಆಗೋದು. ಈ ಆತ್ಮ ಕಲಿಬೇಕು, ಎಲ್ಲವೂ ಕಲಿಬೇಕು, ತಿಳ್ಕೋಬೇಕು. ಬಂಧನ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಪಾಪ ಮಾಡಿದ ಬಳಿಕ ಹೆಂಗ ದುಃಖ ಬರ್ತದ, ಪುಣ್ಯ ಹೆಂಗ ಸುಖ ಕೊಡ್ತದ, ಪುಣ್ಯ ಯಾವ ರೀತಿ ಆನಂದ ಕೊಡ್ತದ, ಇದನ್ನ ಕಲ್ಕೋತ ಹೋಗುದ. ಆಗ ನಿನ್ನೆ ನೋಡ್ತಾ ಇದ್ದೀವಿ, ಆಹಾರದ ಬಗ್ಗೆ ನೋಡ್ತಾ ಇದ್ದೀವಿ. ಆಹಾರ ನಮ್ಮ ಜೀವನಕ್ಕೆ ಹೆಂಗ ಪರಿಣಾಮ ಬೀರ್ತದೆ. ಆಹಾರ ಏನ್ ಸುಮ್ಮನೆ ಸಾಣದು ಅಂತ ಅನಿಸ್ತದ ನಮಗೆ. ಕರೆದು ಬಹಳ ಮಹತ್ವದ್ದದ ಆಹಾರ. ಅದರಿಂದ ಜೀವನದ ಮೇಲೆ ಬಹಳ ಪರಿಣಾಮ ಆಗ್ತದೆ. ಇದೇನು ಬಿಡುವತ್ತು ಹಿಂಗ ಅನಿಸ್ತದ ನಮಗೆ. ಯಾವಾಗ್ಲೂ ಆಹಾರ ಶುದ್ಧ ಆದ ಆಹಾರ ಊಟ ಮಾಡ್ರಿ. ಗುರ್ತಿರ್ಬೇಕು ಊಟ ಮಾಡುವಾಗಿದೆ ಏನದ, ನಾವೇನ್ ತಿನ್ನಾಕತ್ತೀವಿ. ಉಪವಾಸ ಮಾಡ್ತೀರಿ ನೀವು, ನವರಾತ್ರಿ ಉಪವಾಸ ಮಾಡ್ತಾರ ಅಕ್ಕ ತಾಯಂದಿರು. ಅದ್ರೊಳಗ ಸಾಬುದಾಣಿ ತಿಂತಾರಲ್ಲ ಎಲ್ಲರೂ. ಸಾಬುದಾಣಿ ಎಷ್ಟು ಡೇಂಜರ್ ಅದ ಗುರ್ತದ ನಿಮಗ? ಪಾಪ ಗುರುತಿಲ್ಲ ನಿಮಗೆ. ಒಂದಾನೊಂದು ಕಾಲಕ್ಕೆ ನನಗೂ ಗುರುತಿದ್ದಿಲ್ಲ. ಒಂದು ಮರಡಿ ಪ್ರದೇಶದೊಳಗ ಅನುಷ್ಠಾನ ಕೂತಿದ್ದೆ. ಅಲ್ಲಿ ಹಣ್ಣುಗಳ ತಂದು ಕೊಡುವುದು ಸ್ವಲ್ಪ ತೊಂದರೆ ಕೆಲಸ ಇತ್ತು. ಅದಕ್ಕೆ ಅಕ್ಕ ತಾಯಂದಿರು ತಂದು ಕೊಡಾಕತ್ರು. ಏನು ಸಾಬುದಾಣಿ. ಹಳಕ್ ನಮ್ಮ ಕಡೆ ಮೊಬೈಲು ಇರ್ಲಿಲ್ಲ. ಸುಮ್ಮನೆ ತಿನ್ಕೋತ ಹೋದೆವು, ಹಂಗೆ ತಿನ್ಕೋತ. ಶ್ರಾವಣ ತಿಂಗಳದ ಒಂದು ಪ್ರವಚನ ಇತ್ತು, ಒಂದು ತಿಂಗಳ ಪರ್ಯಂತರದ ಅನುಷ್ಠಾನ.
ಸಾಬೂದಾಣ ಅತಿಯಾಗಿ ತಿಂದ್ರಲ್ಲ ಗ್ಯಾರಂಟಿ ಡಯಾಬಿಟಿಸ್. ಯಾಕೆ ಹೇಳ್ರಿ? ನವರಾತ್ರಿ ದಿವಸ ಭಾಳ ಎಚ್ಚರ ರೀ. ತಪ್ಪಿ ಸಹಿತ ತಿನ್ನಕ್ ಹೋಗ್ಬೇಡ್ರಿ. ತಪ್ಪಿ ಸಹಿತ ತಿನ್ನಕ್ ಹೋಗ್ಬೇಡ್ರಿ. ಹೈಯೆಸ್ಟ್ ಲೆವೆಲ್ ಆಫ್ ಗ್ಲುಕೋಸ್, ಅದರೊಳಗೆ ಹೈಯೆಸ್ಟ್ ಕಾರ್ಬೋಹೈಡ್ರೇಟ್ ಅದು. ಯಾವುದೋ ಒಂದು ಗಿಡದ ಅಂಟ ಅಂತ ಅಂತಾರ, ತೆರೆದಾಗುವುದೇ ಗೆಣಸಿಕಾಯ್ದಿಂದ. ಬಹಳ ಲೋಳಿ ಇರ್ತದೆ ನೋಡಿರಿ. ಅದು ಬಹಳ ಕಡಿಮೆ ಪ್ರಮಾಣದಾಗ ತಗೋಬೇಕು. ಅದನ್ನು ಯಾವಾಗ ತಗೋಬೇಕಂದ್ರ ನಿಮಗೆ ಜ್ವರ ಬಂದಿರ್ತದಲ್ಲ, ಡಾಕ್ಟರ್ ಹೇಳ್ತಾರ ಎನರ್ಜಿ ಕಮ್ಮಿ ಆಗ್ಯದ, ಸ್ವಲ್ಪ ತಿಂದ್ರು ಹುರುಪು ಬರ್ತದ, ಶಕ್ತಿ ಬಹಳ ಅದು ನೀವು ಭರಪೂರ್ ಹೊಟ್ಟೆ ತುಂಬಾ ತಿನ್ನಕತ್ತಿರಂದ್ರ ಘಾತ. ತಪ್ಪಿದ್ದಲ್ಲ, ಮಾಡ್ತಿದ್ರೆ ಮಾಡಿ ನೋಡ್ರಿ. 15 ದಿವಸ ಬಿಡದೆ ಅದೇ ತಿನ್ರಿ. ಬೆಳಗ್ಗೆ 1 ಪಾವು ಕಿಲೋ, ಸಾಯಂಕಾಲ ಅದೇ ಊಟ. 16ನೇ ದಿವಸ ಗ್ಯಾರಂಟಿ ಮುಳುವ್ಯಾಧಿ ಬರ್ತದೆ. ಫುಲ್ ಹೀಟ್, ಅದು ಬಹಳ ಹೀಟ್. ಶರೀರ ಒಳಗ ಒಟ್ಟ ಹೀಟ್ ಆಗಿಸ್ಬಿಡ್ಬೇಡ. ಹೀಟ್ ಆಯ್ತಂದ್ರೆ ಗ್ಯಾರಂಟಿ ಶುಗರ್, ಡಯಾಬಿಟಿಸ್. ಹೀಟ್ದಿಂದ ಏನಾಗ್ತದೆ? ಪಿತ್ತ ಆಗ್ತದೆ, ಆಸಿಡಿಟಿ ಆಗ್ತದೆ. ಈ ಹೀಟ ಇದು ಆಸಿಡಿಟಿ ಸೂತ್ರ ನೆನಪಿಟ್ರಿ. ಎಷ್ಟು ಶರೀರ ತಂಪದ ಅಷ್ಟು ನಿಮಗ ಪಿತ್ತ ಇರೋದಿಲ್ಲ. ಎಷ್ಟು ಶರೀರ ಹೀಟ್ ಇರ್ತದಲ್ಲ ಅಷ್ಟು ಸಿಡ್ಕು ಇರ್ತಾನ ಅವನು. ನಾವು ಯಾವಾಗ ಅಂತಿರ್ತೇವೆ ನಮ್ಮ ಗಂಡ ಇಷ್ಟಾಗಿ ಸಿಡಕಾಗ್ಯಾರ, ಇಷ್ಟಾಗಿ. ಎಲ್ಲಕ್ಕೂ ಕಾರಣ ಅದ ರೀ. ಏನೋ ಜಾಸ್ತಿ ಖಾರ ತಿಂದಿರ್ಬೋದು, ಹೀಟ್ ಆಗುವಂಥದ್ದು ಏನ್ರಿ ತಿಂದಿರ್ಬೋದು. ಅದೇ ತಾಪ ತೆಲಿಗೆ ಏರ್ತಿರ್ತದ. ನೀವು ಭಾಳ ಸಿಡಿ ಆಗಿದ್ರಂದ್ರೆ ಅಬ್ಸರ್ವ್ ಮಾಡ್ರಿ, ನಿಮ್ದು ಟೆಂಪರೇಚರ್ ಚೆಕ್ ಮಾಡಿ ನೋಡ್ರಿ, ಹೀಟ್ ಆಗಿರ್ತದೆ. ನಾವು ಅನ್ನಂಗಿಲ್ಲ ನಮ್ಮ ಮಂಡೆ ಯಾಕೆ ಬಿಸಿ ಮಾಡ್ಲಿಕತ್ತೀರಿ ಅಂತ. ಮಂಡೆ ಬಿಸಿ ಅಂದ್ರೆ ಏನು? ತಲೆ ಯಾಕೆ ಬಿಸಿ ಆಗ್ತದ? ಕಾವುದಿಂದ. ಹೌದಾ? ಶಿವಲಿಂಗದ ಪೂಜೆ ಮಾಡುವಾಗ ಅದು ಮ್ಯಾಲ ಇದು ಇಟ್ಟಿರ್ತಾರ ನೋಡ್ರಲ್ಲ, ಜಲಧಾರ ಲಿಂಗ, ಹನಿ ಹನಿ ಬೀಳ್ತಿರ್ತದಲ್ಲ, ಹಂಗ್ಯಾಕೆ ಮಾಡ್ಯಾರದು? ತಲೆ ತಣ್ಣಗಿರ್ಲಿ, ತಲೆ ಶಾಂತ ಇರ್ಲಿ. ಶಿವನಿಗೆ ಹಂಗ್ಯಾಕೆ ಮಾಡ್ಯಾರ? ಶಿವ ಅನ್ನೋ ದೇವ್ರಿಗೆ ಹಂಗ್ಯಾಕೆ ಮಾಡ್ಯಾರ? ಉಳ್ಕಿದ ದೇವ್ರಿಗೆ ಮಾಡಿಲ್ಲಲ್ಲ. ಶಿವ ಧ್ಯಾನ ಮಾಡಿ ಮಾಡಿ ಮನಸ್ಸು ಏಕಾಗ್ರ ಮಾಡಿ ಮಾಡಿ ಮನಸ್ಸಿನೊಳಗಿಂದ ವಿಚಾರ ದೂರ ಸರಿಸಿ ವಿಚಾರಗಳು ದೂರ ಸರಿಸ್ಕೊತ ಹೋಗೋದು ಇಷ್ಟು ಸಾಮಾನ್ಯ ಅಲ್ಲ ಅದು. ಅದಕ್ಕೆ ಜೀರೋ ಥಾಟ್ ಅಂದಾರ. ಏನಂದಾರ? ಜೀರೋ ಥಾಟ್. ಅದು ನಿಮ್ಮಂಥವ್ರಿಗಂದ್ರ 99% ಅಸಾಧ್ಯದ ಮಾತು. ಪ್ರಯೋಗ ಮಾಡಿ ನೋಡ್ರಿ. ಸುಮ್ಮನೆ ಇಂಥ ಜಾಗನ ಬಂದು ಕೂಡ್ರಿ, ನಾ 5 ನಿಮಿಷ ಏನೂ ಯೋಚನೆ ಮಾಡಂಗಿಲ್ಲ ಅಂತ ಹಿಂಗ ಅನ್ರಿ ಬರೇ. ಈಗ ಅಂದ್ರ ಸಾಕು, ಮನಸ್ಸು ಚಾಲುನೇ. ಬಿಲ್ಲು ಬಾಣ ತಗೊಂಡು ಯುದ್ಧ ಮಾಡ್ಲಕ್ಕ ಹಿಂಗತಿ. ಮತ್ತೆಷ್ಟು ಜಾಸ್ತಿ ವಿಚಾರಗಳು 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 ಕೇಳೋದೇ ಇಲ್ಲ. ನಾ ಏನು ಮಾಡಾಕತ್ತೀನೋ ಅಂತ ನಿಮಗೆ ಅನಿಸ್ತದ. ಈಗ ಎಲ್ಲಿ ಬಂದು ವಿಚಾರ ಇವು? ನಾ ಇಲ್ಯಾಕ ಧ್ಯಾನಕ್ಕೆ ಕೂತಿದ್ದೆ, ನಾನು ನಾಮಸ್ಮರಣೆ ಹೋಯ್ತು, ಗುರು ಹೋದ, ಎಲ್ಲಮ್ಮ ತಾಯಿ ಹೋದ್ಲು, ಸಂಸಾರದ ವಿಚಾರಗಳು ನಡೆದವು. ಒಬ್ಬ ಸಂತ ಹೇಳ್ತಾನ, ಗುಡಿ ಒಳಗಿನ ಚಪ್ಪಲಿ ಒಳಗೆ ತಗೊಂಡ್ ಬರ್ರಿ, ಏನ್ ದೊಡ್ಡ ಘಾತಿಲ್ಲ. ಯಾಕ? ಚಪ್ಪಲಿ ಅಂತದ ಪವಿತ್ರ ಏನಿಲ್ಲ. ತಾನ ಬಿಸಿಲಾಗ ನಡೀತದ ಎಲ್ಲ ಕಾವ ಇದು ಬಿಸಿಲಿನ ಶಾಖ ಜಕ್ಕೋತದ, ನಿಮಗ ಮುಳ್ಳು ಚುಚ್ಚಿಸಿ ಬಿಡಂಗಿಲ್ಲ. ತ್ಯಾಗುವಂತದ ಚಪ್ಪಲಿ. ಚಪ್ಪಲಿ ಒಳಗೆ ತಗೊಂಬರ್ರಿ, ಖರೆ ನಿಮ್ ವಿಚಾರ ಚಪ್ಪಲಿ ಇರು ಜಾಗನಾಗಿಡ್ರಿ. ಏನು ವಿಚಾರ? ಕಾಣಕ್ಕ ಸಾದಾ ಅನಸ್ತದ ವಿಚಾರ, ಬಹಳ ಡೇಂಜರ್ ಅದ ವಿಚಾರ. ಬಹಳ ಅಜ್ಜಗೌಲಿರ್ಬೇಕು ನೀವು. ಬಹಳ ಅಜ್ಜಗೌಲಿರ್ಬೇಕು. ಇದು ವಿಚಾರ ಎಂತಾವು ಬರಾಕತ್ತಾವ, ಬಹಳ ಮಜಾ ವಿಚಾರ ಬರ್ತಾವ. ಅಷ್ಟೇ ಭಯಂಕರವಾದ ವಿಚಾರನು ಬರ್ತಾವ. ಬಹಳ ಸಡ್ಲ ಬಿಟ್ರಂದ್ರೆ ಎಲ್ಲಿ ಬೇಕಾದ್ದು ಹೋಯ್ತದ ನಿಮಗದು.
ವಿಚಾರ ಅನ್ನೋದು ದೊಡ್ಡ ತುಫಾನ್, ವಿಚಾರ ಅನ್ನೋದು ದೊಡ್ಡ ಕಾನನ, ಅರಣ್ಯ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕ ಕಲಿಬೇಕು. ಯೋಗ ಚಿತ್ತವೃತ್ತಿ ನಿರೋಧ. ಪತಂಜಲ ಹೇಳ್ತಾನ, ಯೋಗ ಅಂದ್ರೆ ಮತ್ತೇನಲ್ಲ ಬೆಳಗ್ಗೆ ಮಾಡ್ತಾರ ಕಾಲು ಉದ್ದ, ಅದು ಯೋಗ ಅಲ್ಲ. ಯೋಗ ಅಂದ್ರ ಚಿತ್ತವೃತ್ತಿ ನಿರೋಧ. ಮನಸ್ಸರ ಇರಬೇಕು, ಒಂದು ವಿಚಾರ ಇಲ್ಲದ ಶಾಂತ ಅವಸ್ಥೆ, ಸಮಾಧಾನದ ಅವಸ್ಥೆ. ಬರೀ ಆಕಾಶ, ನೀಲವರ್ಣದ ಸುಂದರ ಆಕಾಶ, ಒಂದೂ ಮಾಡಿಲ್ಲ. ಮೋಡಗಳು ಬರ್ತಾವ ಹೋಗ್ತಾವ. ಇನ್ನು ಬಂದ ಮೋಡ ಸಾವಿರಾರು ಮೋಡಗಳು, ಕರೆ ಮೋಡ, ಕೆಂಪ ಮೋಡ, ಹಳದಿ ಮೋಡ ಬರ್ತಾವ. ಬಾಳ ಗದ್ದಲ ಮೋಡದು. ನಾ ಅಂತಾವ, ನಮ್ದು ರಾಜಕೀಯ ಅಂತಾವ, ಒಬ್ರು ಮಾಡ್ತಾವ. ಆಕಾಶ ಅಂತದ ನಡಿಲ್ಲ. ಇಂಥವು ಎಷ್ಟೋ ಬಂದಾವ, ಎಷ್ಟೋ ಹೋಗ್ಯಾವ. ಬಾಳ ಮೋಡ ಬಂದಾಕ್ರ ನೋಡ್ರಿ, ಆಕಾಶ ಕಾಣೋದಿಲ್ಲ. ಸ್ವಚ್ಛಾದ ಆಕಾಶ ಎಲ್ಲೋ ಮರಿಯಾಗಿ ಹೋಗ್ತದೆ. ಎಲ್ಲ ಅಬ್ರ ಶಾಂತ ಅದಕ್ರ, ಅಲ್ಲಿ ಬರೀ ಶಾಂತ ನೀಲಿ ಆಕಾಶ ಎಲ್ಲ ಹೋಗಿ. ಹಾಗ ನಿಮ್ಮ ಒಳಗೆ ಏನದಾವಲ್ಲಿ ವಿಚಾರಗಳು ಗದ್ದಲೆ ಬಸ್ತಾವ. ಇವು ವಿಚಾರ ಬಹಳ ದೊಡ್ಡ ಗದ್ದಲೆ ಬಸ್ತದ. ವಿಚಾರದ ಹಿಂದೇನದ, ಅದು ನೀಲಿ ಆಕಾಶ, ಅದು ನೀವು ಅದಿರಿ, ಅದು ಆತ್ಮ. ಆತ್ಮ ಇಸ್ ನಥಿಂಗ್ ಬಟ್ ದಟ್ ಇಸ್ ಅ ಪ್ಯೂರ್ ಎಕ್ಸಿಸ್ಟೆನ್ಸ್. ಯುವರ್ ಪ್ಯೂರ್ ಬೀಯಿಂಗ್. ನಾ ಅದಿನು ಶಾಂತದಿನು. ನಾನು ಹೆಂಗದಿನು? ಶಿವೋಹಂ. ಶಿವೋಹಂ ಚಿದಾನಂದ ರೂಪ ಶಿವೋಹಂ. ನಾನು ಶರೀರನಲ್ಲ. ನಾ ಶರೀರ ಅದೇನು? ನಾ ಶರೀರ ಅಲ್ಲ. ಶರೀರ ಬೇರೆನೇ ಅದ. ನನ್ನ ಕೈಯ ಅಂತೀನಿ ನಾನು. ನಾನು ಬೇರೆ, ಕೈ ಬೇರೆ. ನನ್ನ ಶೀರಿ ಬೇರೆ, ನಾನು ಬೇರೆ. ಹಂಗ ನನ್ನ ಕೈಯ ಬೇರೆ, ನಾನು ಬೇರೆ. ನನ್ನ ಮನಸ್ಸು ಬೇರೆ, ನಾನು ಬೇರೆ. ಮನಸ್ಸು ನೀವಲ್ಲ. ಶಂಕರಾಚಾರ್ಯ ಅವ್ರದ್ದು ನಿರ್ವಾಣ ಷಟಕ ಸುಮ್ಮನೆ ಕೇಳ್ಕೋತ ಕೂಡ ಒಂದು ವಿಡಿಯೋನು ಬಿಡ್ತೀನಿ ನಾನು ಇವರಿಗೆ. ಅವ್ರು ನಿಮಗೆಲ್ಲ ಬಿಡ್ತಾರೆ. ಕನ್ನಡದೊಳಗೆ ರಿಲೀಸ್ ಮಾಡ್ಯಾರ ನೋಡ್ರಿ. ಚಂದದ ಕೇಳ್ಕೋತ ಕೂಡ. ನಾನು ಏನೂ ಅಲ್ಲ. ಮತ್ತೆ ಯಾರು ನಾನು? ಬರೀ ಶೂನ್ಯ. ಆ ಶೂನ್ಯ ಸ್ಥಿತಿ ಒಳಗ ಹೋಗ್ಲಿಕ್ಕ ಇವೆಲ್ಲ ಆಹಾರ, ಕೆಲವೊಂದು ಆಹಾರ ಪದ್ಧತಿಗಳು ನಿಮಗೆ ಶಾಂತ ಮಾಡ್ತಾವ. ಭಗವದ್ಗೀತೆ ಒಳಗೆ ಹೇಳ್ಯಾರ, ಸಾತ್ವಿಕ ಆಹಾರ ಊಟ ಮಾಡು, ಹಾಲ, ಅನ್ನ. ಯಾರೆಷ್ಟು ಒಳ್ಳೆಯವ್ರು ಅದಾರಲ್ಲ, ಯಾರೆಷ್ಟು ಶಾಂತ ಅದಾರಲ್ಲ, ಅವ್ರಿಗೆ ಊಟ ಏನ್ ಇಷ್ಟ ಆಗ್ತದ? ಅನ್ನ, ಹಾಲ, ಸಕ್ರಿ, ತುಪ್ಪ, ಮಧುರ. ಯಾರೆಷ್ಟು ಶೀಡಕದಾರ, ಬಹಳ ಚಂಚಲ ಅದಾರ, ಅವ್ರಿಗೆ ಮಜಾನೇ ಬರಂಗಿಲ್ಲ. ಅವ್ರಿಗೆ ಹಿಂಗ ಬೇಕು ನೋಡ್ರಿ, ಒಳಗೆ ಉರ್ಕೋತ್ ಹೋಗ್ಬೇಕು. ಝಟ್ಟಕ ಬೇಕು ಅವ್ರಿಗೆ. ಖಾರ ಹತ್ತಬೇಕು. ಏನು ಊಟ ರೀ ಅಂತ ಊಟ? ನಾನಾ ತರದ ಮಸಾಲೆ ಬೇಕು. ಅವೆಲ್ಲ ಮಸಾಲೆ ಹೆಂಗದಾವ? ಗರಂ ಅದಾವ. ಗರಂ ಮಸಾಲ ಅಂತಾರಲ್ರಿ, ಅಂತವೆಲ್ಲ ಗರಂ ಮಸಾಲ ತಿನ್ನೋದು, ಭಯಂಕರ ಖಾರ ತಿನ್ನೋದು ಧ್ಯಾನಕ್ಕೊಂಡ್ರು ಅವನು ಸಾಧ್ಯ ಆದೀತೇನೋ? ನೀವೇನು ತಿಂತೀರಲ್ಲ ಅದೇ ಮನಸ್ಸಾಗಿ ಮಾರ್ಪಾಡಾಗ್ತದೆ. ನೀವೇನು ಉಂಡಿರ್ತೀರಿ ಅದರದೇ ಸ್ಥೂಲ ಭಾಗ ಎಲ್ಲ ಮಲಮೂತ್ರ ಆಗ್ತದ, ಅದರ ಸೂಕ್ಷ್ಮ ಭಾಗ ಪ್ರಾಣ ಆಗ್ತದ, ಸೂಕ್ಷ್ಮದ ಸೂಕ್ಷ್ಮ ಭಾಗ ಮನಸ್ಸು ಆಗ್ತದ. ಒಬ್ರು ಬಹಳ ಒಳ್ಳೆ ವಿಚಾರ ಮಾಡ್ತಾರ. ಯಾಕ ಅವ್ರ ಚಲೋ ಉಂಡಾರ, ಚಲೋ ಉಂಡಾರ. ಸಾತ್ವಿಕ ಆಹಾರ ಊಟ ಮಾಡಕ್ ಚಾಲು ಮಾಡ. ಸಾತ್ವಿಕ ಆಹಾರ ಗದ್ದಲಕ್ಕೆ ಬೀಳೋದಿಲ್ಲ. ಬಹಳ ಗದ್ದಲ ರೀ ಜಗತ್ತಿನಾಗ. ಸಂಸಾರದೊಳಗ, ನಿಮ್ಮ ಸಂಸಾರ ಒಳಗ ಗದ್ದಲದ ತಿಳ್ಕೋಬಹುದು. ಸಂಸಾರದೊಳಗ ಕಾಮ, ಕ್ರೋಧ, ಲೋಭ, ನಾನು, ನನ್ನದು ಎಲ್ಲ ನಿಮ್ಮ ಒಳಗದ.
ನಮ್ಮ ಆಧ್ಯಾತ್ಮಿಕ ಜಗತ್ತೊಳಗೂ ಅದ, ಅದು ಬಹಳ ಮಜಾ. ಇಲ್ಲಿ ಕೂತು ಹೇಳವ್ರು ನಾವು, ನಮ್ಮೊಳಗೂ ಅದ. ನಮ್ಮ ಜಾತಿ ವೀರಶೈವ ಲಿಂಗಾಯತ ಎಲ್ಲಿ ಅದಾವ್ರಿ ಇವು? ಅದಾವ್ರಿ ಎಲ್ಲಿ? ತೆರೆಯಾಗದಾವ, ತಲೆಯಾಗದಾವ. ರಾತ್ರಿ ಮಲಗಿರ್ತಿಪ್ಪ ನೀನು, ಮಲ್ಕೊಂಡಾಕ್ರ ನೀ ಯಾರಿರ್ತಿ ನಿನಗೆ ಗೊತ್ತಿಲ್ಲ. ಮಲ್ಕೊಂಡಾಕ್ರ ಜಾತಿ ಇಲ್ಲ, ಮಲ್ಕೊಂಡಾಕ್ರ ಹೆಸರಿಲ್ಲ, ಮಲ್ಕೊಂಡಾಕ್ರ ಹೆಣ್ಣಿಲ್ಲ, ಮಲ್ಕೊಂಡಾಕ್ರ ಗಂಡಿಲ್ಲ, ಯಾವ ವಿಚಾರವೂ ಇಲ್ಲ. ಹೆಂಗ ಮಲಗ್ಯಾನ? ಆನಂದ ಮಲಗ್ಯಾನ. ಮಲ್ಕೊಂಡಾಕ್ರ ಎಲ್ಲಾನೇ ಬಿಟ್ಟಾನ ಮನುಷ್ಯ. ಮತ್ತ ಮುಂಜಾನೆ ಎದ್ರುಪ್ಲೆ ಚಾಲು, ನಾದು ನಾ ಇದು. ಎಷ್ಟು ಕಾದಲ್ರಿ ಮೀಡಿಯಾ ಒಳಗ ನೋಡ್ರಿ, ಬರೀ ಅದೇ ಕತ್. ದೊಡ್ಡ ದೊಡ್ಡ ಸ್ವಾಮಿಗಳು ಕಚ್ಚಾಡಕತ್ತಾವ ನಾಯಿ ಕತ್ಲೆ. ನಾವು ಇನ್ನೊಬ್ರದ್ದು ಹೇಳಂಗಿಲ್ಲ, ನಂದೇ ಹೇಳಕತ್ತೀನಿ. ಸ್ವಲ್ಪರೇ ಶಾಂತಿ ಬೇಕಲ್ಲ ನಮಗ. ಎಷ್ಟು ಅಂಟ್ಕೊಂಡಿವಂತ ಒಂದೊಂದು ಇದಕ್ಕ. ಬಸವ ತತ್ವ ಇವನಾರವ ಇವನಾರತ್ ಹೇಳಿ ಹೋದ್ರು ಅವರು. ಅನ್ನೋಬೇಡ್ರಿ ಇವ್ ಯಾರತ್ ಅನ್ನೋಬೇಡ್ರಿ. ವೀರಶೈವ ಯಾಕಿರ್ಲಕ್ಕ, ಲಿಂಗಾಯತ ಯಾಕಿರ್ಲಕ್ಕ ಕರೀರಿ ಅವ್ರಿಗೆ. ಇವ ನಮ್ಮವ ಎಂತ ಸೂತ್ರದ ಭೇದ ಭೇದ. ನಿನ್ನೆ ಹೇಳದ್ನಲ್ಲ, ಬುದ್ಧಿ ಏನೇನೋ ಹೇಳ್ತದ ಬುದ್ಧಿ. ಸುಮ್ನೆ ರೀ ಸುಮ್ನೆ. ಮತ್ತ ಒಂದೇ ಜಾತಿ ಒಳಗ ಎಷ್ಟು ಪಂಗಡಿರ್ತಾವ ನೋಡಿರೇನ್ ನೀವು? ಈಗ ನಮ್ಮ ವಿಶ್ವಕರ್ಮ ಸಮಾಜ, ಅದ್ರೊಳಗೂ 5 ತರ ಅದಾವು. ಪತ್ತಾರ ಬ್ಯಾರೇನೆ, ತಾಂಬಟ್ಟಿಗೇರೆ ಬ್ಯಾರೆ. ಅವು ಜಗಳಾಡ್ತಿರ್ತಾವ, ನಾ ಹೆಚ್ಚು. ಪಂಚಮಸಾಲಿ ಒಳಗೂ ಮತ್ತ 5 ಅದಾವ, ಅವರು ಜಗಳಾಡ್ತಿರ್ತಾವ. ನಾವ್ ಹೆಚ್ಚ, ನೀವು ಕಡಿಮೆ. ಮಹಾವೀರ ಕಡೆ ಹೋಗ್ರಿ, ಅವ್ರು ಶ್ವೇತಾಂಬರ, ಅವ್ರು ದಿಗಂಬರ, ಅವ್ರು ಜಗಳಾಡ್ಲಕತ್ರು, ನಾವ್ ಹೆಚ್ಚ. ಬೌದ್ಧ ಧರ್ಮ, ಯಾವ ಧರ್ಮ ತಗೋರಿ, ಎಲ್ಲಾದ್ರೊಳಗ ಜಗಳದ. ಜೈನ್ರ ಒಳಗ್ ಬಹಳ ತರ ಅದಾವ, ತೇರಾಪಂಥಿ ಜೈನ್. ಕ್ರಿಶ್ಚಿಯನ್ ಧರ್ಮ ಒಳಗಂತೂ ಕೇಳೇ ಬ್ಯಾಡ್ರಿ, ಕಿಚಡಿನೇ ಅದರ. ಕೆಥಲಿಕ್ ಅಂತಂದು ಬರ್ತಾವ ನೋಡ್ರಿ, ಬಹಳ ತರ. ಭೇದ ಮಾಡ್ಕೊಂಡಂಗ್ ಭೇದ ಹೆಚ್ಚೆ ಹಾಕೋತ್ ಹೋಗ್ತದ. ಒಂದು ಗಿಡದ ಒಳಗ ಸಾವಿರಾರು ಟೊಂಗಿಗಳದಾವ, ಸಾವಿರಾರು ಎಲೆಗಳದಾವ. ದೊಡ್ಡ ಟೊಂಗಿಗಳು, ಸಣ್ಣ ಟೊಂಗಿಗಳು. 2 ಎಲೆಗಳು ಜಗಳಾಡಕತ್ತು. ನೀ ಬೇರೆ ನಾ ಬೇರೆ. ದೂರ ಸರಿ. ನಿನ್ನ ಅಂಜಿಕೆನೆ ಬರ್ತದ ನನಗೆ. ನಿನ್ನ ಸಮಾಜ ಬೇರೆ, ನೀ ದೂರ ಸರಿ. ಅವಾಗ ಕಡ್ಡಿ ಹೇಳ್ತು, ಹುಚ್ಚುಗಳ ನನ್ನ ಕಡೆ ನೋಡ್ರಿ. ಅವರು ನಾನು ಅದೀನಿ ನೋಡ್ರಿ, ನನ್ನ ಮೇಲದಿರಿ ನೀವು. ಕಡ್ಡಿನೇ ಇಲ್ಲ ಅಂದ್ರೆ ಎಲ್ಲಿರ್ತಾವ ಎಲಿಗಳು? ಕಡ್ಡಿ ಮೇಲದಾವ ಎಲಿಗಳು. ಈಗ ಕಡ್ಡಿಗೆ ಅಹಂಕಾರ ಬತ್ರಿ. ಕಡ್ಡಿ ಅನ್ನಕತ್ತು, ನಾ ಬೇರೆ ನೀ ಬೇರೆ. ಅಲ್ಲೇ ಬಾಜುಕೊಂದ್ ಕಡ್ಡಿತ್ತು, ನಿಮ್ದು ಕಮ್ಯುನಿಟಿ ಬೇರೆ, ನಮ್ ಸಮಾಜ ಬೇರೆ. ದೂರ ಸರಿ. ಕಡ್ಡಿಗಳ ಜಗಳ ಕೇಳಿ ಅದು ಟೊಂಗಿ ಹೇಳ್ತು, ಹುಚ್ಚುಗಳ ನೋಡ್ರು, ನಾದೇನು ನನ್ನ ಮೇಲೆ ಅದಿರಿ ನೀವು. ತಳಗ ಹಣಿಕೆ ಹಾಕಿ ನೋಡ್ರಿ, ಏನದ ನಾ ಅದೇನು. ಎಲ್ಲಿ ನಾ ಅದ ಅಲ್ಲಿ ಜಗಳ ತಪ್ಪಿಲ್ಲಮ್ಮ. ಎಲ್ಲಿ ನಾ ಅದಲ್ಲ ಅಲ್ಲಿ ಜಗಳೇ ತಪ್ಪಿಲ್ಲ. ನಾ ಅನ್ನೋದು ಹೋಗಿ ನೀ ಅನ್ನೋದು ಬರಬೇಕು. ನೀನೇ ಭಗವಂತ, ಎಲ್ಲ ಕಡೆ ನೀನೇ ಅದಿ. ಎತ್ತೆತ್ತ ನೋಡುತ್ತಾ ಲಿಂಗವನುವ ಗನ್ಸಲು, ಅಕ್ಕ ಮಹಾದೇವಿಗೆ ಎಲ್ಲಿ ನೋಡಿದ್ರು ಅವನೇ ಚನ್ನಮಲ್ಲಿಕಾರ್ಜುನ. ಏನು ಪವಿತ್ರ ದೃಷ್ಟಿ ಆಗಿರ್ಬೇಕ್ರಿ. ಭಾವ ಎಷ್ಟು ಶುದ್ಧ ಆಗಿರ್ಬೇಕು. ಲಿಂಗ ಪೂಜೆ ಮಾಡಿ ಮಾಡಿ ಎಲ್ಲಿ ನೋಡ್ತಾಳಲ್ಲಿ ಲಿಂಗ. ಆನಂದಾಚಿ ಡೋಹಿ ಆನಂದ ತರಂಗ, ಆನಂದಚಿ ಅಂಗ. ತುಕಾರಾಮ ಆನಂದದೊಳಗೆ ಕೂತಾನ, ಅವನಿಗೆಲ್ಲ ಕಡೆ ಆನಂದೇ ಕಾಣಕತ್ತದ. ಒಬ್ಬ ವೇಶ್ಯೆ ಬಂದಾಳ ಮುಂದ. ಯಾರೋ ಹೇಳಿ ಕಳಿಸ್ಯಾರ, ಇವನಿಗೆ ಕೆಡಸ್ಬೇಕು. ಯಾರೇ ಶುದ್ಧ ಹಾಕೋತ್ ಹೊಂಟಾರಂದ್ರ ಕೆಡಸವ್ರು ನೋಡ್ರಿ. ಹೆಂಗ ಬುದ್ಧಿ ಅಂತದ್ದದ. ಚಂದ ಗುಲಾಬಿ ಹೂವು ಅರಳ್ಯದ, ಇದು ದೇವರ ಕೊಡುಗೆ ಅಂತ ಹೇಳಿ ನೀರ್ ಹಾಕವ್ರು ಯಾರದಾರ? ಗುಲಾಬಿ ಹೂವು ಕಂಡ್ರೆ ನೀರ್ ಹಾಕ್ತೀರ ನೀವು?
ಅದಕ್ಕೆ ಹರ್ಕೋಬೇಕು. ಅದಕ್ಕೆ ಅಕ್ಕಿ ಬರೋದ್ರಾಗ ನಾ ಹರ್ಕೋಬೇಕು. ಯಾಕೆ ಅಕ್ಕಿ ಹಾಕೊಂಡು ತಲೆಗೆ ಹಾಕೊಂಡ್ರ ಮಜಾ ಹರ್ಕೊ ದಿನಬಾಕಿ ಅಂದೊಳಕಿ. ಈಗ ನಾ ಹರ್ಕೊಂಡ್ ತಲೆಗೆ ಹಾಕೋತೀನು. ಗಸಟಿ ಬಾಳದು ನನಗೆ ಗೆಳತಿದು. ಇದು ನೋಡ್ತಾಳಕಿ ಹೂವ. ಆಕಿ ತಾನಂತ ತಲೆಂದ ಹಾಕೋತಾಳ. ಬೇಡ ಅಕ್ಕಿಗೂ ಬೇಡ ನನಗೂ ಬೇಡ ತಗೊಂಡ್ ಹರದೇ ಇದ್ಲು. ಇದು ನಮ್ ಜಗತ್ತಿನೊಳಗೆ ಹಿಂಗ ನಡೆದದ. ಭಾವನೆಗಳು ಕೆಟ್ಟ ಹಾಕೋತ ಹೊಂಟಾವ. ನಿನಗೂ ಬೇಡ ನನಗೂ ಬೇಡ ಹರದೇ ಹೋಗಿದ. ಇದಕ್ಕೆ ತಮೋ ಗುಣ ಅಂದ್ರು. ಏನಂದ್ರು? ತಮೋ ಗುಣ. ಮನೆ ಒಳಗದ ಇದು ತಮೋ ಗುಣ. ಮಾಯೆ ಒಳಗ 3 ತರ ಅದಾವ. ಎಷ್ಟು ತರ ಅದಾವ? ಒಂದು ತಮೋ ಗುಣದ ಮಾಯೆ, ಒಂದು ರಜೋಗುಣದ ಮಾಯೆ, ಒಂದು ಸತ್ವಗುಣದ ಮಾಯೆ. ಹೂವ ಹೆಂಗದ? ಸುಂದರದ. ಹೌದಲ್ಲ? ಗುಲಾಬಿ ಹೂ ಹೆಂಗದ? ಹಂಗ ಅನಸ್ತದ ನಿಮಗ. ಹೂವಿನೊಳಗೆ ಏನದ? ಸುಂದರ. ನಿನ್ನ ಮನಸ್ಸು ಸುಂದರದ. ಸುಂದರ ದೃಷ್ಟಿಯಿಂದ ನೋಡಕತ್ತಿದೆ. ಸುಂದರ ಕಾಣಕತ್ತದ. ಹೊರಗೆ ಎಲ್ಲೂ ಇಲ್ಲಿದು. ಹೊರಗೆ ಸೌಂದರ್ಯ ಇಲ್ಲ, ಹೊರಗೆ ಸುಖ ಇಲ್ಲ, ಹೊರಗೆ ಸಂತೋಷ ಇಲ್ಲ. ನಿನ್ನ ಹೃದಯ ಒಳಗದ ಇದು. ಹೊರಗ ಒಂದು ಸುಂದರ ಆಶ್ರಮ ಮಾಡಿದ್ದ ಗುರು. ಏನು ಚಂದ ಆಶ್ರಮ. ಗುಲಾಬಿ ಹೂವಿನ ತೋಟ. ಅದನ್ನ ನೋಡಕ್ಕ ಬಂದಿಳು ಒಬ್ಬ ಅಮ್ಮ. ಇಂಥ ಒಂದು ಸಿಟಿ ಒಳಗೆ ಇರ್ತಿದ್ಲು. ಗೋಕಾಕ್ ಊರಂತ ಊರಾಗ ಜನರ ಕೋಲಾಹಲ, ಗದ್ದಲ, ಏನು ಧೂಳ, ಏನು ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ತಾಪ. ಇಂಥ ಸನ್ನಿವೇಶದೊಳಗೆ ಊರ ಹೊರಗೆ ಒಂದು ಸುಂದರ ನಿಸರ್ಗದೊಳಗೆ ಆಶ್ರಮ ಇತ್ತು. ಎಷ್ಟು ಆನಂದ ಅನಿಸ್ತದೆ. ಹಂಗ ಬಂದಿದ್ಳು, ನೋಡಿದ್ಲು. ಆಹಾ ಆನಂದ ಆಯ್ತವಳು. ಗುಲಾಬಿ ಹೂವಿನ ತೋಟ, ಮಲ್ಲಿಗೆ ಹೂವಿನ ತೋಟ. ಎಲ್ಲಿ ನೋಡ್ತಿ ಎಲ್ಲ ಹಸಿರು, ಗ್ರೀನರಿ. ಮೇಲ್ಗಡೆ ಸುಂದರವಾದ ನೀಲವರ್ಣದ ಆಕಾಶ. ಎಂಥ ಆಕಾಶ! ಶಿವನಿಗೆ ನೋಡ್ದಂಗ. ಕೃಷ್ಣನ್ ನೆನಪಾಗಬೇಕು. ನೀಲವರ್ಣದ ಸ್ವಚ್ಛಾದ ಆಕಾಶ. ಎಲ್ಲಿ ನಮಗ ಆಕಾಶ ನೋಡಾಕ ಸಿಗುತ್ತದ? ಎಲ್ಲ ಬಿಲ್ಡಿಂಗ್ ಅದಾವ. ಮನಿ ಹತ್ಕೊಂಡು ಸಿಮೆಂಟದ ಜಂಗಲ್ ಇದು. ಎಲ್ಲ ಆರ್ಟಿಫಿಷಿಯಲ್ ಜಗತ್. ಬಂದಳು, ನೋಡ್ಕೋತ ಮೈ ಮರ್ತಾಳ. ಬಂದ ಕ್ಷಣ ಗುರುವಿಗಂತಾಳ, ಏನು ಚಂದದ ಈ ಆಶ್ರಮ, ಎಷ್ಟು ಸುಂದರದ ಈ ಹೂವಿನ ತೋಟ, ಎಷ್ಟು ಸುಂದರದ ಅಂತ ಅಂದಳು. ಗುರು ಅಂದ, ಎಚ್ಚರವಾಗು ಮಗಳೇ. ಹೊರಗೆ ಎಲ್ಲೂ ಇಲ್ಲಿದು ಸೌಂದರ್ಯ. ನಿನ್ನ ಮನಸ್ಸಿಗೇನು ತಂಪ ಅನ್ಸಾಕತ್ತದ, ನಿನ್ನ ಮನಸ್ಸಿಗೇನು ಆನಂದ ಅನ್ಸಾಕತ್ತದ, ಇದು ಹೊರಗಿಲ್ಲ, ನಿನ್ನ ಒಳಗದ. ಅದೇ ಹಂಗ್ರಿ ಈ ಗುರುಗಳ, ಇದು ಹೂವಿನ ತೋಟದೊಳಗೆ ಎಷ್ಟು ಆನಂದದ. ಗುರುವಂದ, ಹೇಳ್ತೀನಿ ತಡಕ್ಕೋ. ಸ್ವಲ್ಪ ದೂರ ಹೋದಂಗ ಮಾಡದ ಗುರು. ಮತ್ತ ಸಮೀಪ ಬಂದ. ಏನ ಮೇಡಮ್ ಇದ್ರಲ್ಲ, ಆ ಮೇಡಮ್ನ ಅಣ್ಣನ ಫೋನ್ ಬಂತ. ಅಣ್ಣ ಅಂದ, ಅಕ್ಕ ಎಲ್ಲಿದಿ, ಬೇಗನೆ ಬಂದು ಬಿಡು. ಫ್ಯಾಕ್ಟ್ರಿಗೆ ಬೆಂಕಿ ಎತ್ತಿ ಬಿಟ್ಟದ. ದಗದಗನೇ ಉರ್ಲಿಕ್ಕತ್ತದ. ಒಳಗ್ ನಿನ್ನ ಮಗ ಸಿಕ್ಕೊಂಡದಾನ, ಬೇಗ ಬಾ. ಕಸಿ ಬಿಸಿ ಹಾರಕತ್ತ ಮೇಡಮ್ಗ. ಪಟ ಬ್ಯಾಗ್ ಸೋರ್ಸ್ಕೊಂಡು, ಹೋಗಿ ಬರ್ತೀನ್ರಿ ಗುರುಗಳೇ, ಆಶೀರ್ವಾದ ಕೊಡ್ರಿ. ಯಾಕವ್ವ ತಾಯಿ, ಏನಾಯ್ತು? ಇಲ್ಲ, ನಾ ಹೋಗ್ಲೇಬೇಕು. ನನ್ನ ಫ್ಯಾಕ್ಟ್ರಿಗೆ ಬೆಂಕಿ ಹತ್ತದ. ಏನ್ ಮಾಡ್ತಿ ಬಿಡು, ಫ್ಯಾಕ್ಟ್ರಿ ತಗೊಂಡು ಏನ್ ಮಾಡ್ತಿ? ಹೂವಿನ ತೋಟ ಎಷ್ಟು ಸುಂದರದ ನೋಡು. ಅಲ್ಲೆಲ್ಲಿ ಸುಂದರ ಕಾಣ್ತದ. ಮನಸ್ನಾಗ ಬೆಂಕಿ ಹತ್ತ ಬಳಿಕ ಏನು ಸುಂದರ ಕಾಣ್ತದ ಹೇಳಿ? ಸೌಂದರ್ಯ ಎಲ್ಲಿದ? ಮನಸ್ಸಿನ ಒಳಗದ. ಎಲ್ಲಿ ಮನಸ್ಸು ಶಾಂತದ ಅಲ್ಲಿ ಸೌಂದರ್ಯದ. ಮನಸ್ಸನಾಗೇ ಗದ್ದಲೆ ಎಬ್ಬಿಸಿಬಿಟ್ರೆ ಎಲ್ಲಿದ ಸೌಂದರ್ಯ? ಬೇಗನೆ ಹೋಗುವ ಗುರುಗಳು ಅಂದ್ರು, ಗೊತ್ತಮ್ಮ, ನಾ ಸುಮ್ಮನೆ ನಾನೇ ಹೇಳಿದ್ದೆ ನಿನ್ನ ಅಣ್ಣಗೆ ಫೋನ್ ಹಚ್ಚಕ್ಕ. ಎಲ್ಲಿ ಬೆಂಕಿ ಹತ್ತಿಲ್ಲ, ಎಲ್ಲಿ ಏನೂ ಆಗಿಲ್ಲ. ಹಿಂಗ್ರಿ ಈ ಗುರುಗಳ. ಈಗ ಆರಾಮ್ ಅನಿಸ್ತು ನೋಡ್ರಿ. ಹೂವಿನ ತೋಟ ಎಷ್ಟು ಸುಂದರದ ಅಂತಂದ್ರು. ಮಜಾ ಅದ. ಮತ್ತ ಸೌಂದರ್ಯ ಬರ್ತು ಒಳ್ಳೆ. ಮನಸ್ಸ ಯಾವಾಗ ಶಾಂತವಾಗಿ ಇಟ್ಕೋತಿರಲ್ಲ, ಜಗತ್ತ ಬಹಳ ಸುಂದರ ಕಾಣುತ್ತದ.
ಇದೇ ಜಗತ್ತಕ್ಕ ಮಹಾದೇವಿಗೆ ಎಷ್ಟು ಸುಂದರ ಕಾಣೆ ಅದ. ಇದೇ ಜಗತ್ತ ತುಕಾರಾಮರಿಗೆ ಸಂತೋಷದ ಸುರುಮಳಿ ಕಾಣೆ ಎಲ್ಲ ಕಡೆ. ನಮಗೆಲ್ಲ ಬಹಳ ಹೊಲಸ ಕಾಣೆ ಅದ, ನಮಗೆಲ್ಲ ಬಹಳ ದುಷ್ಟ ಕಾಣೆ ಅದ. ಕಟ್ಟಿ ಮೇಲೆ ಕೂತು ನಾವ್ ಹೆಂಗ ಅಂತಿರ್ತೇವೆ, ಜಗತ್ತೆಲ್ಲಾ ಕೆಟ್ಟದ್ರಿ. ಜಗತ್ತೇನು ಕೆಡೋದು, ನಮ್ಮ ಮನಸ್ಸು ಕೆಟ್ಟದ, ನೋಡುವಂತ ದೃಷ್ಟಿ ಕೆಟ್ಟದ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನೀ ಹೆಂಗದಿ ಹಂಗೆ ಜಗತ್ತ ಕಾಣ್ಕೋತ ಹೋಗ್ತದ. ಜಗತ್ತ ಸುಂದರದಂತನ್ನು ಸುಂದರದ ಭೇದ ಮಾಡ್ಕೋತ ಹೋಗು, ಜಗಳ ಚಾಲು ಆಗ್ತದೆ. ಟೊಂಗಿ ಜಗಳ ಆಡ್ಲಕತ್ತು. ಈಗ ನಾ ಬೇರೆ ನೀ ಬೇರೆ, ದೂರ ಸರಿ. ನೀ ಗಾಳಿ ಬಿಟ್ಟಂದ್ರೆ ಮೈ ಮೇಲೆ ಬರ್ತೀಯಲ್ಲ, ದೂರ ಸರಿ. ನಿನ್ನ ಅಂಜಿಕೆನೆ ಬರ್ತದ. ನಾನು ದೊಡ್ಡ ಟೊಂಗಿ ಇತ್ತು, ಅದು ಹೇಳ್ತೇವೆ ಹುಚ್ಚುಗಳ ನನ್ನ ಕಡೆ ನೋಡ್ರು, ನನ್ನ ಮೇಲದಿರಿ ನೀವು, ನನ್ನ ಮೇಲದಿರಿ. ಅವಾಗ ಹಣಿಕೆ ಹಾಕಿ ನೋಡುದು ಎಲ್ಲ. ಹೌದಲ್ಲ, ಇದ್ರ ಮೇಲೆ ಅದೀವಿ ನಾವು. ದೊಡ್ಡ ಟಂಗಿ ಇಲ್ಲ, ನಾವ್ ಯಾರು ಇಲ್ಲ. ಅವಾಗ ಗಿಡ ಹೇಳ್ತು, ಬಿಡ್ರಿ ನನ್ನ ಕಡೆ ನೋಡ್ರಿ ಮೊದಲ. ಆ ಬೇರು ಓದರ್ಲಕತ್ತು, ನಮ್ ಕಡೆ ನೋಡ್ರಿ ಮೊದಲ. ನಾವೇ ನೀರ್ ನಿಮಗ್ ಮ್ಯಾಲ ಕಳಿಸ್ಲಂದ್ರ ನೀವೇನ್ ಹಾರಾಡ್ತಿದ್ರಿ, ನೀವೇನ್ ಬದುಕ್ತಿದ್ರಿ. ಕತ್ತಲಾಗ ನಮ್ದು ಕೆಲಸ ಎಷ್ಟ ಚಂದ ನಡೆದದ. ಭೂಮಿ ಒಳಗಿನ ನೀರೆಲ್ಲ ಜಕ್ಕೊಳ್ಳೋದು, ನಿಮಗ್ ಕಳಿಸೋದು, ಒಳಗ ಮಣ್ಣಾಗ ನಮಗ್ ಎಷ್ಟು ತ್ರಾಸ ಆಗ್ತದ. ನಮ್ ಕಡೆ ನೋಡ್ರಿ, ನಾವು ಅದೇವತ್ತು ನೀವು ಅದಿರಿ. ಅಕ್ಕ ತಾಯಂದಿರ ಅದಾರತ್ತ ಸಂಸಾರಗಳು ನಿಂತಾವ, ಯಾರಿಗೆ ಕಾಣಿಸ್ತದ? ಗಂಡಸ್ರ ಕಾಣಿಸೋದೇ ಇಲ್ಲ. ನಿಮಗೇನು ಮನ್ಯಾಗ ಕೂತು ತಿನ್ನಕ್ಕ ಅಂತಾರ ಅವರು. ನಾವು ಗಳಿಸಿ ತರ್ತೇವು, ಅಲ್ಲಿ ಗಳಿಸಿ ತರ್ಬೇಕು. ಅವ್ರಿಗೆ ಎಷ್ಟು ತ್ರಾಸ ನಮಗ ಕಿವಿ ಬೀಳ್ತಾವ. ಅದಕ್ಕೆ ಹೇಳತ್ತಿಲ್ಲ, ನನಗೂ ಗೊತ್ತಿಲ್ರಿ. ಸಂಸಾರಕ್ಕೆ ಮನ್ಯಾಗ ಇರ್ತೇವಲ್ಲ, ದುಡ್ಡು ಗಳಿಸಿ ತರ್ಬೇಕು. ಅವ್ರಿಗೆ ಏನು ದೊಡ್ಡ ಗುಡ್ಡ ಕಿತ್ತ ತರೋ ಗೊತ್ತಿಲ್ಲ. ಒಂದು ದಿವಸಕ್ಕೆ ಆ ಕೂಸ ಜಪಾನ ಮಾಡ್ಲಿಕ್ಕೆ ಕೊಡ್ಬೇಕಿವ್ರಿ. ಪಡ ಹೊಡಿಲಿಕ್ಕೆ ಚಾಲು ಮಾಡ್ತಾರೆ. 1-2 ಸಲ ಅದಕ್ಕೆ ರಮಿಸ್ತಾರ. ಅದು ಹಂಗೆ ಹಳ್ಳಕ್ಕತ್ರ ಪಾಡ ಹೊಡಿದ. ಜಪಾನ ಮಾಡಕ್ ಆಗೋದಿಲ್ಲ, ಬಹಳ ತಾಳ್ಮೆ ಬೇಕು. ಆ ತಾಳ್ಮೆ ಅಕ್ಕ ತಾಯಂದಿರಿಗದ. ಧರಿತ್ರಿ ಎಲ್ಲ ಹೆಣ್ಮಕ್ಳು ಭೂಮಿ ತಾಯಿ. ಭೂಮಿ ತಾಯಿ ಎಷ್ಟು ಒದಿ ಬೆಳಗ್ಗೆ ಹಿಡ್ದ ಸಾಯಂಕಾಲ ತನ ಎಷ್ಟು ತುಳಿಯೋದು, ಎಷ್ಟು ಒದಿಯೋದು, ಎಷ್ಟು ಹೊಲಸ ಮಾಡೋದು, ಉಗುಳೋದೇನು ಅಂದ್ರೂ ನಮಗ ಅನ್ನ ಕೊಡ್ತಾಳ. ಕರುಣ ರೀ, ವೈರಿಗಳ ಮ್ಯಾಲ ಕರುಣ. ಕಲಬುರಗಿ ಶರಣ ಬಸವ ಬ್ಯಾರೆ ಜಾತಿಯವರಿಗೆ ದೀಕ್ಷಾ ಕೊಡ್ಸಾಕ ಎಲ್ಲೋ ಕರ್ಕೊಂಡು ಹೋಗಿದ್ದ. ಅದೊಂದು ಸಿಟ್ಟಿತ್ತು ಊರಾಗ. ಒಬ್ಬನಿಗ ಐಗೋಳ ಸ್ವಾಮಿ ಒಬ್ಬರಿದ್ರು. ಮೊದಲೇ ಸಿಟ್ಟಿತ್ತು, ಈ ಶರಣ ಬಸವ ಕೂಡ ಇಷ್ಟಾಕ ಜನ ಬರ್ತಾರಂತೇಳಿ ಒಳಗೊಂದು ವಿಷ ಇಟ್ಟುಕೊಂಡಿದ್ದವನು. ಈ ಶರಣ ಬಸವಂದು ಒಳ್ಳೆ ಮನಸ್ಸಿತ್ತು, ಯಾರಿಗೋ ಕರ್ಕೊಂಡು ದೀಕ್ಷಾ ಕೊಡ್ಲಿಕ್ಕೆ ಯಾವ ಸ್ವಾಮಿಗಳು ಕೂಡ ಒಯ್ದಿದ್ರು. ಆ ಸಿಟ್ಟವನ್ನ, ಜಾತಿ ಪಾತಿಯ ಸಿಟ್ಟವನ್ನ ತಲೆ ಒಳಗೆ ಇಟ್ಟುಕೊಂಡು 4 ಜನ ಹೊಡೆಯವ್ರಿಗೆ ಕರ್ಸ್ಕೊಂಡ್ ಬಂದಿವ. ಐಗೋಳ ಸ್ವಾಮಿ ಊರ ಹೊರಗ ಬಡಗಿಯಿಂದ ಹೊಡೆದ್ರಿ ಶರಣ ಬಸವ. ಹೊಡೆದ ಕ್ರಮ ಶಿವ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೆಟ್ಟ ಬೀಳಕತ್ತವ, ತೆಲಿಗ ನೋವು ಆಲಕತ್ತದ, ಶರೀರ ತುಂಬಾ ಒದ್ದಾಡಕತ್ತ ಶರಣ ಬಸವ. ಎಲ್ಲ ಆದ ಬಳಿಕ ಹೋದ್ರು. ಈಗ ಸತ್ತಿಗಿತ್ತ ಮೈ ಮೇಲೆ ಬರ್ತದತ್ತೆ ಎಲ್ಲ ಹೋದ್ರು. ಓಡಿ ಆ ಹೊಡಸವನು ಅಲ್ಲೇ ಮುಂದಿದ್ದ, ನಗುತ್ತಿದ್ದ. ಹ್ಯಾಂಗ ಇವನಿಗೆ ಮಾಡದನ, ಎಷ್ಟು ಅಹಂಕಾರ ನೋಡಿ. ಸತ್ತುಳ್ಳ ಶರಣರಿಗ ಕಣ್ಣಾಗ ನೀರು ಬರಂಗ ಮಾಡ. ಅವ ಅಲ್ಲಿ ಬಂದು ಕೂತ ಗಿಡದೊಳಗ. ಊರಾಗ ಕೂತಿದ್ದವ, ಯಾವ ಹೊಡೆಸಿದ್ದವ ಕೂತಿದ್ದಲ್ಲಿ. ಇವ್ರು ಇಳ್ಕೋತ ಬರಾಕತ್ತಾರ ಮನಿ ಕಡೆ. ಓಂ ನಮಃ ಶಿವ ಅನ್ಕೋತ ಊರಾಗ ಕೂತಿದ್ದವ ಗಿಡದೊಳಗ. ಹೆಂಗ ಇವನಿಗೆ ಹೊಡಸದ ಅಂತ ಹೇಳಿ ಊರಾಗ ಇವ್ರು ತಿಳ್ಕೋತ ಬಂದಾರ. ಏನಲ್ಲಿಲ್ಲ ಭಗವಂತಂದು ಒಂದು ಘಟಸರ್ಪ ಬಂದು ಕಡದ್ರು. ಯಾರಿಗ? ಯಾವ ಹೊಡೆಸಿದ್ದಲ್ಲ ನೀಚ, ಮಾಡಿದ್ದ ಕರ್ಮ ಉಣಬೇಕ್ರಿ. ಸತ್ತುಳ್ಳ ಪುರುಷರಿಗೆ ಕಾಡಿದ್ರ ದೇವ್ರು ಬಿಡ್ತಾನೇನು? ಕಡಿತ ಹೆಬ್ಬಟ್ಟಿಗ ಬಾಯಿಗೆ ಬುರ್ರಗ್ ಬಂದು ಒದ್ದಾಡ್ಲಕತ್ತ. ಈಗ ಸಾಯವನೇ ಇದ್ದೀಗ. ಕಲಬುರಗಿ ಶರಣ ಬಸವನ ಅಂತಃಕರಣ ತಳಮಳ ಒಂದು ಜೀವ ಹೊಂಟದಲ್ಲ, ಪಾಪ ಇವನ್ ಸಾಯ್ತಾನ.
ಓಡಿ ಬಂದ್ರು ಶರಣರು. ಏನಾಗಿಲ್ಲಪ್ಪ ನಿನಗ, ಏನಾಗಿಲ್ಲ, ಯಾಕೆ ಭಯ ಪಡ್ತೀಯ? ಯಾವ ಕಾಲಿಗದು ಹೆಬ್ಬಟ್ಟಿಗೆ ಹಾಮ ಕಡದಿತ್ತು ಆ ಬಟ್ಟ ಬಾಯಾಗ ತಗೊಂಡು ಚೀಪುರ ಎಲ್ಲ ವಿಷವನ್ನು ಹೊರಗೆ ತೆಗೆದು ತನಗ ಚಕ್ರ ಬರಾಕತ್ತು. ವಿಚಾರ ಮಾಡ್ರಿ, ಯಾವ ಹೊಡಿ ಹೊಡೆದಾನ, ಜೀವ ಹೋಗುವಂಗ ಹೊಡೆದಾನ, ಅಂತವನಿಗೆ ಮಸ್ತ್ ಹೊಳ್ಳಿ ಬದುಕಿಸ್ತಾನಂದ್ರೆ ಎಂಥ ಶರಣರು. ಇದೆಂಥ ಗುಣ ನಮಗೆ ಯಾಕೆ ಬರಲ್ಲಾಗ್ಯದ? ವಿಷ ಇರದವ್ರಿಗೆ ಹಾಲು ಎರಿದ ಅನ್ನೋದು ಯಾಕೆ ಬರಲ್ಲಾಗ್ಯದ? ಹೇಳುವತ್ನ್ಯಾಗೂ ಕಣ್ಣೀರು ಬರ್ತದಲ್ಲ, ಏನು ಕರುಣ ರೀ. ಅವಾಗ ಸಾಷ್ಟಾಂಗ ಬಿದ್ದವ, ಎಂಥ ಶರಣರು ನೀವು, ನಿಮಗ್ ಕೊಲ್ಲಾಕ ನೋಡಿನ ನಾನು, ಮತ್ತೆ ನನಗೇ ಬದುಕಿಸಿ ಬಿಟ್ರಲ್ಲ. ಇಲ್ಲಿ ಮೀಡಿಯಾದಾಗ ಜಗಳ ಸಾಯ್ಲಿಕತ್ತಿದ, ಬರೀ ಒಂದೇ ಲಿಂಗಾಯತ ವೀರಶೈವ, ಏನು ಇಲ್ಲಿದು ಗಾಳಿ ಗೋಪುರ ಎಲ್ಲೂ ಇಲ್ರಿ. ಇದು ಗಾಳಿ ಆಗದ್ರಲ್ಲ, ಮಕೊಂಡಕ್ರ ಸಂಪಹರ ಏನು ಮಕೊಂಡಕ್ರ ಏನದ? ಯಾವ ಜಾತಿ ಇಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ. ಮಕೊಂಡಕ್ರ ನಿಮ್ಮ ಬಾಜುಕೊಂದ್ ದೊಡ್ಡ ಹುಲಿ ಬಂದ್ ಕೂತ್ರ ಏನದ, ಆರಾಮ್ ಮಲಗಿರ್ತೀರಿ. ಎದಿ ಮೇಲೆ ಹಾವು ತಂದಿಟ್ಟು ಆರಾಮ್ ಮಲಗಿರ್ತೀರಿ. ಭಯ ಇಲ್ಲ, ಮಕೊಂಡಕ್ರ ಭಯ ಇಲ್ಲ, ಮಕೊಂಡಕ್ರ ಹೇಸಿಗೆ ಇಲ್ಲ. ಎಲ್ಲಾರ ಆಡಿ ತಿಪ್ಪಿ ತಂದು ಹೋಗೋದು ನಿಮ್ಮ ಮೈ ಮೇಲೆ. ಏನ್ ಹೇಳ್ತೀರ? ಇದು ಹೊಲಸೋದು, ತಿಪ್ಪಿ ಅಂತ ಹೊಲಸ್ ತಂದು ಹೋಗೋದನ ಏನು ಅನ್ನಂಗಿಲ್ಲ. ನೀವು ಆರಾಮ್ ಮಲಗಿರಿ. ಮಕೊಂಡಕ್ರ ನಿಮ್ಮ ಅರ್ಬಿ ಕಳೆದು ನಿಮಗೆ ಬತ್ತಲೆ ಮಾಡಿದ್ರು ನಾಚಿಕಿಲ್ಲ. ನೀವು ದೇವರಾಗಿರಿ. ಆಡಾಗ ಅಂಜಿಕಿ ನಾಚಿಕಿ ಹೇಸಿಕಿ ಯಾವ ಬಿಟ್ಟಾನ ಅವನೇ ದೇವರು. ಲಡ್ಡು ಮುತ್ಯ ಬಿಟ್ಟಿದ್ದ, ಸಿದ್ಧಾರೂಢ ಬಿಟ್ಟಿದ್ದ, ಸಣ್ಣ ಮಕ್ಕಳಂಗ ಬತ್ಲೆ ತಿರುಗಾಡ್ಯಾರವ್ರು. ಅಂಜಿಕೆ ಬಿಟ್ಟಾರ, ನಾಚಿಕೆ ಬಿಟ್ಟಾರ, ಹೇಸಿಕೆ ಬಿಟ್ಟಾರ. ನಾವು ನಿದ್ಯಾಗ ಬಿಟ್ಟಿದ್ದೇವೆ ಒಟ್ಟೆ. ದೇವ್ರಂದ ಈ ಮಗು ಅಹಂಕಾರ ಬಿಡಂಗಿಲ್ಲ, ನಿದ್ದೆ ಒಳಗ ಅಹಂಕಾರ ಕಸಗಳು ಅಂತೇಳಿ ನಿದ್ಯಾಗ ಕೆಡಿಬಿಟ್ಟು ನಿಮ್ಗ. ನಿದ್ದೆ ಎದತ್ತ ಬದುಕಿರಿ ನೀವು, ಹೌದಲ್ಲ? ಜೀವನಕ್ಕೆ ಅತ್ಯಂತ ಅವಶ್ಯಕ ನಿದ್ರೆ ಅದ. 10 ಕಿಲೋ ಬಂಗಾರ ಕೊಡ್ತೀರಿ ನಿಮಗ, ಒಂದ್ 3 ದಿವಸ ಮಕ್ಕಳೋದಿಲ್ಲ. ಯಾರು ತಯಾರದ್ರಿ? 3 ದಿವಸ ಒಟ್ಟು ಮಕ್ಕಳೋದಿಲ್ಲ, 10 ಕಿಲೋ ಬಂಗಾರ ಕೊಡ್ತೀನಿ. ಸ್ವಾಮಿ ನಿನ್ನ ಬಂಗಾರ ನಿನ್ನ ಬಲಕ್ಕೆ ಇಟ್ಟುಬಾರ್ತೀರಿ ನೀವು. ನಿದ್ದಿನೇ ದೊಡ್ಡ ಬಂಗಾರದ. ಯಾವ ಆರಾಮ್ ಮಲಗತಾನ ಅವ ನಿಜವಾದ ಶ್ರೀಮಂತದ. ಊಟ ತಿಂಗಳಗಟ್ಲೆ ಬಿಟ್ಟು ಊಟ ಬಿಟ್ಟು ಬದುಕ್ಯಾರ ಎಷ್ಟೋ ಶರಣರು. ನೀರು ಬಿಟ್ಟು ಬದುಕದವ್ರದಾರ. ನಿದ್ದೆ ಬಿಟ್ಟು ಯಾವ ಬದುಕ್ಯಾನ ಹೇಳು? ನಿದ್ದೆ ಒಳಗೆ ಏನದ? ಏನೂ ಇಲ್ಲ, ಊಟ ಇಲ್ಲ. 6 ತಾಸು 8 ತಾಸು ಮಲಗುತ್ತೀರಿ, ಅಲ್ಲಿ ಊಟದೇನೋ ಅಂದ್ರೂ ಎಷ್ಟು ಹೊಟ್ಟೆ ತುಂಬದಂಗ. ಮುಂಜಾನೆ ಎದ್ರು ಫ್ರೆಶ್ ಅಂತ ಅನಿಸ್ತೆ, ಹೌದಲ್ಲ? ಹಾಗ ಜಗಳಾಡೋದು ಬೇಡ, ಒಬ್ರಿಗೊಬ್ರು ಪ್ರೀತಿಸೋನು. ಇಲ್ಲಿ ಯಾವ ಜಾತಿ ಏನು ತಲೆ ಆಗ್ತಾರಲ್ಲ. ಎಷ್ಟು ತಲೆಯಾಗ ಹಾಕೋತೇವೆ ಹೆಚ್ಚೆ ಹಾಕೋತೇವೆ. ತಲೆ ಅಂತ ತೆಗೆದು ಬಿಡೋದು. ಎಲ್ಲಾರಿಗೆ ಅಪ್ಪ ಬಿಡೋದು, ಎಲ್ಲಾರಿಗೆ ಪ್ರೀತಿ ಮಾಡೋದು, ಎಲ್ಲಾರಿಗೆ ಕಾಳಜಿ ಮಾಡೋದು. ಶುಭಂ ಭವತು.